ಇದು ಸೆಂಟ್ರ್ ಕೇಸು ನೀಟಾಗಿ ಬಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೆಂಟ್ರ್ ಕೇಸು ಬಫಿಂಗು ಮತ್ತು ವೆಲ್ಡಿಂಗ್ದಲ್ಲಿ ಏನೇನು ಗ್ಯಾಸ್ ವೆಲ್ಡಿಂಗ್ ಎಲ್ಲ ಏನೇನಿತ್ತು ಕೆಲಸ ಅದೆಲ್ಲ ಮುಗಿಸಿದ್ದಾರೆ. ಯಾರಲ್ಲಿ ಎತ್ಕೊಂಡೋಗಿ ಬೆಂಗಳೂರಲ್ಲಿಗೆ ಇವಾಗ ಕೊಟ್ಬಿಟ್ಟು ಬರಬೇಕು. ಬೆಂಗಳೂರಲ್ಲಿರೋದು ಇವಾಗ ಪೇಂಟರು ಅವ್ರ ಹತ್ರನೇ ಮಾಡಿಸೋದಂತೆ. ಸೊ ಇವಾಗ ರಿಸ್ಟೋರೇಷನ್ ಆಗ್ತಾ ಇರೋ ಗಾಡಿದು ಟ್ಯಾಂಕು ಸೈಡ್ ಸ್ಪೀಡ್ ಎಲ್ಲ ಮೇಲೆ ಇದೆ. ಕಲರ್ ಯಾವುದು ಅನ್ನೋದು ಗೆಸ್ ಮಾಡಿ ಸೊ ಎಲ್ಲರಿಗೂ ನಮಸ್ಕಾರಗಳು, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಇವತ್ತಿನ ಟಾಪಿಕ್ ಎಲ್ಲ ಏನು ಅಂತ ಹೇಳಿದ್ರೆ, ಒಂದು ಗಾಡಿ ನೋಡ್ತಾ ಇದ್ದೀರ ವೀಡಿಯೋಲಿ. ಸೊ ಈ ಗಾಡಿ ಬಂದು ಕಂಪ್ಲೀಟ್ ರಿಸ್ಟೋರೇಷನ್ಗೆ ಅಂತ ಬಂದಿರೋದು. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ, ಬಟ್ ನೀವು ನೋಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಗುರು ಅಂತ ಅನಿಸುತ್ತೆ. ಪೇಂಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ವೀಡಿಯೋದಲ್ಲಿ ಮಾತ್ರ, ಬಟ್ ಲೈವಲ್ಲಿ ಏನೂ ಚೆನ್ನಾಗಿಲ್ಲ. ಚಾರ್ಜಿಂಗ್ ತುಂಬ ವರ್ಕಿಂಗ್ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿಸ್ಟೋರೇಷನ್ ಪ್ರೋಸೆಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಂಗೆ ಪೇಂಟಿಂಗ್ ಮಾಡಿಸ್ತೀವಿ, ಎಲ್ಲೆಲ್ಲಿ ಮಾಡಿದ್ದಾರೆ, ಹೆಂಗೆ ಮಾಡಿಸ್ತಿದ್ದಾರೆ, ಮತ್ತು ಫಿಟ್ಟಿಂಗ್ ಎಲ್ಲ ಹೆಂಗಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ವಿಡಿಯೋನ ಒಂದು ಚೂರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡ್ರಿ. ಸೊ ಇದೇ ಗಾಡಿ ರಿಸ್ಟೋರೇಷನ್ಗೆ ಅಂತ ಬಂದಿರೋದು. ಇದು ಫುಲ್ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸೈಲೆನ್ಸರ್ ಇದೆ, ಇಲ್ಲಿ ಸೀಟು, ಹಿಂದೆಗಡೆ ಸೀಟ್ ರಿಂಗು ಎಲ್ಲ ಇಲ್ಲೇ ಇದೆ. ಸೊ ಫಸ್ಟು ಈಗ ನೆಕ್ಸ್ಟು ಎಲ್ಲ ಟಿಂಕ್ರಿಂಗ್ದು ಪೇಂಟಿಂಗ್ ಐಟಮ್ಸ್ಗೆಲ್ಲ ಹೋಗುತ್ತೆ ಇದು. ಅದಾದಮೇಲೆ ನೆಕ್ಸ್ಟ್ ಕಂಡೀಷನ್ ಗಾಡಿ ಎಲ್ಲ ಹೆಂಗಾಗುತ್ತೆ ಪ್ರೊಸೀಜರ್ ಎಲ್ಲ ತೋರಿಸ್ತೀನಿ. ಸೊ ಪ್ರೆಸೆಂಟ್ ಡೇ 1 ಗಾಡಿ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಇದಿಟ್ಟಿದ್ದಾರೆ. ನೆಕ್ಸ್ಟು ಚಾರ್ಸಿ ಒಂದು ಇಲ್ಲಿಟ್ಟಿದ್ದಾರೆ. ಚಾರ್ಸಿ ಇವೆಲ್ಲ ಪೇಂಟಿಂಗ್ ಹೋಗಬೇಕು. ಇದನ್ನು ವೆಲ್ಡಿಂಗು ಏನೋ ಕೆಲಸ ಇರ್ಬೋದೇನೋ, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಹಂಗೆ ಅಪ್ಡೇಟ್ ಮಾಡ್ತೀನಿ. ಫುಲ್ಲು ಕಂಪ್ಲೀಟ್ಲಿ ರಿಸ್ಟೋರೇಷನ್ನು, ಡಿಸ್ಮ್ಯಾಂಟ್ಲು ಮತ್ತು ಅಸೆಂಬಲ್ಲು. ಸೊ ಇದು ಬೋರ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈ ಒಂದು ಬೋರು 0.75 ಸೈಜು. ಪೋರ್ಟಿಂಗು ನೀಟಾಗಿ ಮಾಡಿಲ್ಲ, ಹಿಂಗಂದಂಗೆ ಮಾಡಿಬಿಟ್ಟಿದ್ದಾರೆ. ಪೋರ್ಟಿಂಗು ವಾಲ್ಸ್ ಎಲ್ಲ ನೋಡಿದ್ವಿ, ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡಿಸ್ಬೇಕು ಬೋರು. ನೋಡೋಣ. ಇಲ್ಲೊಂದು ಸೈಲೆನ್ಸರ್ ಇದೆ. ಇದು ಕ್ರೋಮಿಯಂ ಮಾಡಿಸ್ತಾರಾ ಅಥವಾ ಅವ್ರಿಗೆ ಇನ್ಬಿಲ್ಡ್ ಹೇಳಿದ್ದಾರೆ. ಹೌದು, ಶಾರ್ಟ್ ಇನ್ಬಿಲ್ಡ್ ಮಾಡಿಸ್ಬೇಕು. ತುಂಬ ಖರ್ಚು ಬೀಳುತ್ತೆ ಗಾಡಿಗೆ. ಇದಕ್ಕೆ ಕಲರ್ ಯಾವ್ದು ಹೇಳಿದ್ದಾರೆ, ಕಲರ್ ಅಂತೂ ಗೊತ್ತಿಲ್ಲ ನನಗೆ ಇನ್ನು. ನೋಡೋಣ ಇನ್ನು ನೆಕ್ಸ್ಟು ಇಫ್ ಪಾಸಿಬಲ್ ಪೇಂಟಿಂಗ್ ಕಳಿಸ್ಬೇಕಾದ್ರೂ ವೀಡಿಯೋ ಮಾಡ್ತೀನಿ. ಆದರೆ ಇಲ್ಲ ಪೇಂಟಿಂಗ್ ಬಂದಮೇಲೆ ಅಸೆಂಬ್ಲಿ ಆಗಬೇಕಾದ್ರೆ ನೆಕ್ಸ್ಟ್ ಫುಲ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ನಿಮಗೆ. ಸೊ ಇದು ಇವಾಗ ಡೇ 3 ಲೆಕ್ಕದಲ್ಲಿ. ನಿನ್ನೆ ಒಂದು ಸ್ವಲ್ಪ ಕ್ರೋಮಿಯಂ ಐಟಮ್ಸ್ ಎಲ್ಲ ಏನೇನು ಬೇಕಿತ್ತು ಅವೆಲ್ಲ ತೊಗೊಂಡು ಇವಾಗ ಪೇಂಟಿಂಗಿಗೆ ಅಂತ ಹೋಗ್ತಾ ಇರೋದು. ಸೊ ಕಾರ್ಗೆ ಹಾಕ್ಕೊಳ್ತಾ ಇರೋದು. ಸೊ ಈ ಐಟಮ್ಸ್ ಎಲ್ಲ ಏನು ನೋಡ್ತಾ ಇದ್ರ, ನಾನೆಲ್ಲೇ ಪರ್ಚೇಸ್ ಮಾಡಿದ್ದೀವಲ್ಲ ಇಷ್ಟು ತೊಗೊಂಡು ಕ್ರೋಮಿಯಮ್ಗೆ ಅಂತ ಕುಡಿಬೇಕು ಇವಾಗ. ಹಂಗೆ ಪೇಂಟಿಂಗ್ ಐಟಮ್ಸು ಎಲ್ಲ ಹೋಗಿ ಕೊಟ್ಟು ಮಾಡಬೇಕು ಇವಾಗ. ಸೊ ನಮ್ಮ ಮೆಕ್ಯಾನಿಕ್ಕು ಯಾರಲ್ಲಿ ಎತ್ಕೊಂಡೋಗಿ ಬೆಂಗಳೂರಲ್ಲಿಗೆ ಇವಾಗ ಕೊಟ್ಬಿಟ್ಟು ಬರಬೇಕು. ಬೆಂಗಳೂರಲ್ಲಿರೋದು ಇವಾಗ ಪೇಂಟರು ಅವ್ರ ಹತ್ರನೇ ಮಾಡಿಸೋದಂತೆ. ಆಮೇಲೆ ನನಗೆ 2 ದಿನ ಲೇಟ್ ಆಗಿ ಕೊಡ್ರಿ. ಬ್ಲಾಕ್ ಐಟಮ್ ಮಾಡಿಸ್ಲೇಬೇಕು ಸರ್. ಇದು ಮಾಡಿಸ್ರಿ. ಬ್ಲಾಕ್ ಐಟಮ್. Several days later. ಸೊ ಪೇಂಟಿಂಗ್ ಎಲ್ಲ ಐಟಮ್ ಎಲ್ಲ ಬಂದಿದೆ. ಪೇಂಟಿಂಗ್ ತೊಗೊಂಬರೋದೆಲ್ಲ ಐಟಮ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ವೀಲ್ ಎಲ್ಲ ಇದೆಲ್ಲ ಹಬ್ಬೆಲ್ಲ ಫಿಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇಲ್ಲಿ ಚಾರ್ಸಿ ಇದೆ. ಸೊ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಇದ್ದಾವೆ, ಮತ್ತು ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇದ್ದಾವೆ, ಪೇಂಟಿಂಗ್ ಐಟಮ್ಸು. ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇದ್ದಾವೆ. ಇಲ್ಲಿ ಕ್ರೋಮಿಯಮ್ದು ಐಟಮ್ಸ್ ಒಂದು ಸ್ವಲ್ಪ ಇದೆ. ಮತ್ತು ಇದು ಸೆಂಟ್ರ್ ಕೇಸು ನೀಟಾಗಿ ಬಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೆಂಟ್ರ್ ಕೇಸು ಬಫಿಂಗು ಮತ್ತು ವೆಲ್ಡಿಂಗ್ದಲ್ಲಿ ಏನೇನು ಗ್ಯಾಸ್ ವೆಲ್ಡಿಂಗ್ ಎಲ್ಲ ಏನೇನಿತ್ತು ಕೆಲಸ ಅದೆಲ್ಲ ಮುಗಿಸಿದ್ದಾರೆ. ಇವಾಗಿಂದ ಫಿಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಂದೇ ಫಿಟ್ ಆಗಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೀಟಾಗಿ ಏನೇನು ಫಿಟ್ ಆಗ್ತಿದೆ, ಹೆಂಗೆ ಆಗ್ತಿದೆ ಅಂತ ತೋರಿಸ್ತೀನಿ. ರಿಸ್ಟೋರೇಷನ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಚಾರ್ಸಿ ಎಲ್ಲ ಇಳಿಸಿ ಹಿಂದೆಗಡೆ ವೀಲ್ ಫಿಟ್ ಮಾಡಿದೆ. ಹಿಂದೆಗಡೆ ಒಂದು 16 ಇಂಚ್ ವೀಲ್ ಸೆಟಪ್ ಮಾಡ್ತಾ ಇರೋದು. MRF ಮೋಟೋ ಹೊಡಿದು. ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಹಂಗೆ ಹೋಗ್ತಾ ಏನೇನು ಫಿಟ್ ಆಗುತ್ತೆ ಅಂತೆಲ್ಲ ಹೇಳಿ. ಸೊ ಅಲ್ಲೆಲ್ಲ 4 ಪೈಪ್ಸು ಮತ್ತು ಹಳೆ ಐಟಮ್ಸ್ ಎಲ್ಲ ಅಲ್ಲಿದ್ದಾವೆ. ಹೊಸ ಐಟಮ್ಸ್ ಎಲ್ಲ ಚೇಂಜ್ ಮಾಡುತ್ತೆ, ಬಟ್ ಹಳೆ ಐಟಮ್ಸ್ ಎಲ್ಲ ಅಲ್ಲಿದ್ದಾವೆ. ಕ್ರೋಮಿಂಗ್ ಐಟಮ್ಸು ಫುಲ್ ಕಂಪ್ಲೀಟ್ಲಿ ರೆಡಿಯಾಗಿದೆ. ಸೊ ಇವಾಗ ಗಾಡಿ ಇಷ್ಟು ಅಸೆಂಬಲ್ ಆಗಿದೆ. ಚಾರ್ಸಿ ಮತ್ತು ವೈರಿಂಗ್ ಎಲ್ಲ ಒಂದು ಸ್ವಲ್ಪ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ಕನೆಕ್ಷನ್ ಕೊಡಬೇಕು.
ಮೇಯ್ನು ಇಂಜಿನ್ ಕೂರಿಸ್ಬೇಕು. ಇಂಜಿನ್ ಇನ್ನೂ ಅಲ್ಲೇ ಇದೆ ಸೆಂಟ್ರ್ ಕೇಸುಗಳು, ಇನ್ನೂ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಇಂಜಿನ್ ಎಲ್ಲ ಕೂರ್ಸೋಕ್ಕೆ. ಇಲ್ಲಿ ಇಂಜಿನ್ ಪಾರ್ಟ್ಸ್ ಎಲ್ಲ ಇಲ್ಲಿದ್ದಾವೆ, ಬೋರ್ ಆಗಿರ್ಬೋದು, ಗೇರ್ ಬಾಕ್ಸು, ಪಿಸ್ಟನ್ನು, ರೀಬೋರ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿದೆ ಐಟಮ್ಸು, ಕ್ಲಿಚ್ ಪ್ಲೇಟ್ಸು, ಕಾಯಿಲ್ಸು ಏನೇನಿದೆ, ಕಾರ್ಬ್ರೇಟ್ರು, ಕಿಕ್ಕರ್ ಎಲ್ಲ ಅಸೆಂಬ್ಲಿ ಇಲ್ಲಿದೆ. ಇನ್ನು ಇವಾಗ ಇಂಜಿನ್ ಅಸೆಂಬಲ್ ಸ್ಟಾರ್ಟ್ ಮಾಡಬೇಕು ಇವಾಗ. ಈಗ ಹ್ಯಾಂಡಲ್ ಬಾರು ಎಂಟೈಸರ್ ಮೀಟರ್ ಸೆಟಪ್ಪಲ್ಲಿ ಮಾಡಿಸ್ತಾ ಇರೋದು ಇದು. ಬಟ್ ಇನ್ನೂ ಎಂಟೈಸರ್ ಮೀಟ್ರ್ ಸಿಕ್ಕಿಲ್ಲ ಅಂದ್ಕೊತೀನಿ. ಎಂಟೈಸರ್ ಮೀಟ್ರ್ ಸಿಗೋದು ತುಂಬ ಕಷ್ಟ, ರೇರ್ ಆಗಿಬಿಟ್ಟಿದೆ ಇವಾಗ. ಸಿಕ್ಕಿದ್ರೂ ಹೆವಿ ಪ್ರೈಸ್ ಹೇಳ್ತಿದ್ದಾರೆ. ನೋಡಬೇಕೇನೋ, ಅಡ್ಜಸ್ಟ್ ಮಾಡಿರ್ಬೋದು ಮೋಸ್ಟ್ಲಿ ಎಂಟೈಸರ್ ಮೀಟ್ರು. ನೋಡೋಣ ಇನ್ನು ಫುಲ್ ಫಿಟ್ ಆದಮೇಲೆಲ್ಲ ಹೆಂಗೆ ಅಂತ. ಕಂಪ್ಲೀಟ್ಲಿ ರಿಸ್ಟೋರ್ ಆಗ್ತಾರೆ ಅಂದರೆ ಪೇಂಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಇಲ್ಲೆಲ್ಲ ನೋಡ್ಬೋದು, ಈ ಫಿನಿಷಿಂಗ್ ಆಗಿರ್ಬೋದು, ಚಾರ್ಸಿ ಪೇಂಟಿಂಗಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಫಿನಿಷಿಂಗ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ ನೆಕ್ಸ್ಟು. ಸೊ ಇವಾಗ ಒಂದು ಇಂಜಿನ್ ಐಟಮ್ಸ್ನ ನೀಟಾಗಿ ಪೆಟ್ರೋಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರೋದು.